ಹಲೋ ನಮಸ್ತೆ ಗಾಯ್ಸ್, ವೆಲ್ಕಮ್ ಬ್ಯಾಕ್ ಟು ನ್ಯೂ ಬ್ಲಾಗ್ ಆಫ್ ಮೈ ಬ್ಲಾಗ್. ಇವತ್ತಿನ ಬ್ಲಾಗ್ಗೆ ನಿಮ್ಮೆಲ್ಲರಿಗೂ ಬ್ಯೂಟಿಫುಲ್ ಸ್ವಾಗತ. ಒಂದು ಗುಡ್ ನ್ಯೂಸ್ ಅಂದ್ರೆ ಒಂದು ಖುಷಿ ಸುದ್ದಿ ಏನಂದ್ರೆ ಡಿ ಬಾಸ್ದು ಇದ್ರೆ ನೆಮ್ಮದಿಯಾಗಿರ್ಬೇಕು ಸಾಂಗ್ ರಿಲೀಸ್ ಆಗಿದೆ. ಇವತ್ತು 10 ಗಂಟೆಗೆ ರಿಲೀಸ್ ಆಗಿರೋದು. ಇವತ್ತು ಆ ಸಾಂಗ್ಗೆ ನಾನು ಮತ್ತೆ ನಮ್ಮ ಚೋಟ ಮರಿ ಡ್ಯಾನ್ಸ್ ಮಾಡಕ್ ಹೋಗ್ತಾ ಇದೀವಿ ಅಂಡ್ ಸಕ್ಕದಾಗೈತೆ. ಸೊ ನಾನು ಮತ್ತೆ ನಮ್ಮ ಚೋಟ ಮರಿ ಇಬ್ರು ಕೂಡ ಈ ಒಂದು ಸಾಂಗ್ಗೆ ಡ್ಯಾನ್ಸ್ ಮಾಡ್ತಾ ಇದೀವಿ. ಸ್ಟಾರ್ಟಿಂಗ್ ಎಲ್ಲಿಂದ ಗೊತ್ತಾ, 140 ಸೆಕೆಂಡ್ ಇಂದ 220 240 ವರ್ಗು ಸಕ್ಕತ್ತಾಗೈತೆ. 4 ನಿಮಿಷನೂ ಕ್ರೇಜಿ ಆಗೈತೆ. ಅದರಲ್ಲಿ ಸಿಕ್ಕಾಪಟ್ಟೆ ಡ್ಯಾನ್ಸ್ ಸೂಟ್ ಆಗುವಂತ ಸಾಂಗು ಆ ಟೈಮಿಂಗ್ಸ್ ಅಲ್ಲಿ ಇರೋದು. ಇವಾಗ ನಾವು ಹೋಗಿ ವಿಡಿಯೋ ಮಾಡಬೇಕು. ಬೆಳಗ್ಗೆ ಎದ್ದು ಫ್ರೆಶ್ ಅಪ್ ಆಗಿ ತಿಂಡಿ ಮುಗಿಸಿ ಚಪಾತಿ ಮತ್ತೆ ಚಿಕನ್ ಗೋಸ್ ಕೊಟ್ಟಿದ್ರು, ಅವೆರಡೂ ತಿಂದು ಇವಾಗ ರೆಡಿಯಾಗಿ ಓಡಬೇಕು. ತುಂಬ ಇದೆ ಮಾಡೋದು ಇವತ್ತು ಕೆಲಸ. ಏನಂದರೆ ಒಂದು ಈ ಸಾಂಗು, ಇನ್ನೊಂದು ಅಪ್ಪ ಮತ್ತೆ ಭವಿತಾ ಮಾಡ್ತಾರೆ, ಇನ್ನೊಂದು ಭವಿತಾದ ಡ್ಯಾನ್ಸ್ ಇದೆ. ಸೊ ಎಲ್ಲ ತುಂಬ ಇದೆ ಕೆಲಸಗಳು. ಬನ್ನಿ ಹೋಗುವ. ಈಗ ಒಂದು ನಾನು ಡ್ರೆಸ್ ಎಲ್ಲ ಚೇಂಜ್ ಮಾಡ್ಕೋಬೇಕು. ಟ್ರಾನ್ಸಿಷನ್ ಕೊಡ್ತೀನಿ, ಓಕೆನಾ? ರೆಡಿ 3 2 1 ಗೈಸ್. ಔಟ್ಫಿಟ್ ಚೇಂಜ್ ಮಾಡಿದೆ. ವೆಯ್ಟ್, ಔಟ್ಫಿಟ್ ನೀಟಾಗಿ ಚೇಂಜ್ ಮಾಡಿದೆ. ಈ ಒಂದು ಔಟ್ಫಿಟ್ ನಾನು ಫಸ್ಟ್ ಟೈಮ್ ಆಗ್ತಾ ಇರೋದು. ಆದರೆ ಇವತ್ತು ನಾನು ಬೆಂದೋಗ್ಬಿಡ್ತೀನಿ ಪಕ್ಕ. ಯಾಕಂದರೆ ಬಿಸಿಲು ಕೂಡ ಬರ್ತೈತೆ, ಮಳೆ ಯಾಕೋ ಬರೋ ಸಾಧ್ಯತೆ ಕಾಣಿಸ್ತಲ್ಲ. ಸೆಕೆ ಸಿಕ್ಕಾಪಟ್ಟೆ ಹೊಡಿತೈತೆ. ಈಗ ನೋಡಿ ಚಿರು ರಿಯಾಕ್ಷನ್. ಹೌ ಐ ಆಮ್ ಲುಕಿಂಗ್ ನೈಸ್. ಹ್ಯಾಂಡ್ಸಮ್ ಆಗಿರೋ ಹುಡುಗ ಯಾವತ್ತಿದ್ರು ಸೂಪರ್ ಆಗುತ್ತಾ? ನಾನು ಸಿಂಪಲ್ ಆಗಿದ್ರೆ ಹ್ಯಾಂಡ್ಸಮ್ ಆಗಿದ್ದೀನಿ. ಏನಣ್ಣ? ಸಿಂಪಲ್ ಆಗಿದ್ರೆ ಹ್ಯಾಂಡ್ಸಮ್ ಆಗಿದ್ದೀನಿ. ನನ್ನ ಜೊತೆ ಸೇರ್ಬಿಟ್ಟು ಒಳ್ಳೊಳ್ಳೆ ಡೈಲಾಗ್ಸ್ ಎಲ್ಲ ಕಳ್ಸ್ಬಿಟ್ಟು ಸೇಮ್ ನಂತರನೇ ಎಲ್ಲ ಬರ್ತೈತಿ ಬುದ್ಧಿ. ಹಿಡ್ಕೊ ಗೈಸ್, ಇಷ್ಟೇ ನಮ್ಮ ಔಟ್ಫಿಟ್. ಚೆನ್ನಾಗಿಲ್ಲ, ಇಷ್ಟೇ ನಮ್ಮ ಔಟ್ಫಿಟ್. ಶೂ ಚೆನ್ನಾಗಿಲ್ಲ ಅಂತ ನೆಚ್ಚಿರು. ಸೊ ಶೂನ ಇನ್ನೊಂದು ಐತೆ ಬ್ಲ್ಯಾಕ್ ಅಂಡ್ ವೈಟ್, ಅದನ್ನೇ ಹಾಕೊಂಡ್ಬಿಡ್ತೀನಿ ಅಷ್ಟೇ. ಇದು ತರಿಸಿರೋದೇ. ಈ ಶೂ ಏನಕ್ಕೆ ತರಿಸಿರೋದು ಅಂದ್ರೆ, ಈ ಶೂ ತಂದಿರೋದು ಬ್ಯಾಗಿ ಪ್ಯಾಂಟ್ಗೆ ಹಾಕೊಳ್ಳೋದಕ್ಕೆ. ಬಟ್ ನಂದು ಟೈಟು ಏನು ಗುರಿದೆ ಅಂತಾರೆ, ಪೆನ್ಸಿಲ್ ಕಟ್ ಪ್ಯಾಂಟ್ ಇದು. ಸೊ ಅದಕ್ಕೋಸ್ಕರ ಬೇರೆ ಶೂ ಹಾಕೋಬೇಕು. ಕಾಮೆಂಟ್ ಹಾಕಿ ಇವತ್ತು ನಮ್ಮ ಔಟ್ಫಿಟ್ ಹೆಂಗಿದೆ ಅಂತ ನೋಡಿ ಗೈಸ್. ನಮ್ಮ ಮನೆಗೆ ನನ್ನ ಮಗ ಬಂದಾಗೆಲ್ಲ ಇದೊಂದೇ ಒಂದು ಸಾಂಗ್ ಮಾತ್ರ ಆಡ್ತಾ ಇರ್ತಾನೆ. ಯಾವಾಗ್ಲೂ 24 ಗಂಟೆಗೆ ಈ ಸಾಂಗ್ ಹಾಕಿ ಬಿಡ್ತಾ ಇದ್ರೆ ನೋಡ್ತಾನೆ ಇರ್ತಾನೆ ನಂಗೆ ಅಣ್ಣ. ಸಾಂಗು ನನಗಂತೂ ಸಿಕ್ಕಾಪಟ್ಟೆ, ಈ ಸಾಂಗ್ ನನಗೆ ಸಿಕ್ಕಾಪಟ್ಟೆ ಇಷ್ಟ. ಆದ್ರೆ ಏನ್ ಗೊತ್ತಾ, ಬರ್ತಾನೆ ಆಗ್ತಾನೆ. ನೆನ್ನೆ 12 ಗಂಟೆ 1 ಗಂಟೆಗೂ ಹಾಕೊಂಡ್ ಕೂತ್ಕೊಂಡವನೆ. ವಾ ದೇವ್ರೆ. ಬಂದು ಗೈಸ್ ನಮ್ಮ ಚೋಟ ಮರಿ ಕೂಡ ಬಂದು, ಅವಳು ಕೂಡ ನೋಡಿ ಮೂವ್ಮೆಂಟ್ ಮಾಡು. ಅವಳು ಶರ್ಟು, ಒಂದು ಟೀ ಶರ್ಟು, ಪ್ಯಾಂಟು, ವೈಟ್ ಶೂ, ಸೇಮ್ ಆಸ್ ಇಟ್ ಈಸ್. ನಾನು ಕೂಡ ಹಿಂಗೆ ರೆಡಿ ಆಗಿರೋದು. ಲೆಟ್ಸ್ ಗೋ. ಇವಾಗ ವಿಡಿಯೋ ಮಾಡೋಕೆ ಹೋಗುವ ಗೈಸ್. ಇವಾಗ ನಾನು, ನಮ್ಮ ಚೋಟ ಮರಿ ಮತ್ತೆ ನಮ್ಮ ಚಿರಂತು 3 ಜನನು ಕೂಡ, ಇಬ್ರು ಇವಾಗ ಜಸ್ಟ್ 3 ಜನ ಮಾತ್ರ ನಾವು ವಿಡಿಯೋ ಮಾಡಕ್ಕಂತ ಹೋಗ್ತಾ ಇದೀವಿ. ಬಿಕಾಸ್ ನಾವು ಬೇಗ ಹೋದ್ರೇನೆ ಈ ಒಂದು ಸಾಂಗ್ ಮುಗಿಸಿ ಇನ್ನು ಬೇರೆ ಸಾಂಗ್ ಎಲ್ಲ ಮುಗ್ಸೋಕ್ಕಾಗೋದು. ಇಲ್ಲಾಂದ್ರೆ ಡಿಲೇ ಆಗ್ಬಿಡುತ್ತೆ, ಲೇಟ್ ಆಗ್ಬಿಡುತ್ತೆ. ಅದಕ್ಕೆ ನಾವು 3 ಜನ ಹೋಗ್ತಾ ಇದೀವಿ. ದೆನ್ ಇನ್ನು ರಿಮೈನಿಂಗ್ ನಮ್ಮ 3 ಜನ ಅಪ್ಪ, ಅಮ್ಮ ಮತ್ತೆ ಭವಿತರ ಮೇಲೆ ಕಾರಲ್ಲಿ ಬರ್ತಾರೆ. ನಾವು ಜಸ್ಟ್ ಬೈಕಲ್ಲಿ ಹೋಗೋದು. ಲೆಟ್ಸ್ ಗೋ. ಏನೇಳು, ಇದ್ರೆ ನೆಮ್ಮದಿಯಾಗಿರ್ಬೇಕು. ಇದೆ ಇವನು ಏನ ಇದ್ರೆ ನೆಮ್ಮದಿಯಾಗಿರ್ಬೇಕು. ನಾನು ಹೇಳ್ಸಿಲ್ಲ ಅಂದ್ರೂ ಅದೇ ಹೇಳೋದು. ಅವನು ಕಣ್ಣಿಗೆ ಧೂಳು ಬೀಳ್ಬಾರ್ದಂತ. ಬಿಸಿಲು ನೋಡಿ ಗೈಸ್, ಇವತ್ತು ಎಷ್ಟು ಬಿಸಿಲು ಐತೆ ಗೊತ್ತಾ? ಪೊತ ಅಂತ ಕುದಿತೈತೆ ಇವತ್ತು ಬಿಸಿಲು. ಪಕ್ಕ ನಾನು ಸುಟ್ಟೋಗ್ತೀನಿ. ಆಮೇಲೆ ಬೆವರೆಲ್ಲ ಬರುತ್ತೆ ಸಿಕ್ಕಾಪಟ್ಟೆ, ಅದೊಂದು ಫಿಕ್ಸು. ಲೆಟ್ಸ್ ಗೋ. ಇವಾಗ ಸೀದಾ ಲೇಔಟಿಗೆ ಹೋಗೋದು. ನಾವು ಲೇಔಟಿಗೆ ಬಂದ್ವಿ. ಲೇಔಟಿಗೆ ಬಂದಿದ್ದ ತಕ್ಷಣ ಯಾವ್ದು, ಓ ಚಿಕ್ಕೂಳ. ಇಲ್ಲಿಗೆ ಬಂದಿದ್ದಷ್ಟನ್ನೇ ಫುಲ್ಲು ಖಾಲಿ ರೋಡ್ ಇತ್ತು. ಏನಪ್ಪ ಇವತ್ತು ಇಷ್ಟು ನೆಮ್ಮದಿಯಾಗೈತೆ ಅಂತ ಹೇಳಿದ್ರೆ ಅಣ್ಣ ಅದಕ್ಕೂ ಒಂದು ಡೈಲಾಗ್ ಬಿಡ್ತಾನೆ. ಅಣ್ಣ ತಿರು ಹೇಳಿದ್ದೇನೆಂದ್ರೆ, ಇವಾಗ ಯಾವ ವಿಡಿಯೋ ಮಾಡಕ್ ಬಂದಿದ್ದು ಹೇಳೋಣ ಅಂತ ಕೇಳ್ದ. ನಾನು ಅವಾಗ ರಿಯಲೈಸ್ ಆಯ್ತು, ನೆಮ್ಮದಿ ಇದ್ರೆ ನೆಮ್ಮದಿಯಾಗಿರ್ಬೇಕು ಅಂತ. ಸಾಂಗ್ ಡ್ಯಾನ್ಸ್ ಮಾಡಕ್ ಬಂದಿದ್ದಲ್ಲ, ಅದಕ್ಕೆ ನೆಮ್ಮದಿ ಇರೋ ಜಾಗನೇ ಸಿಕ್ಕೈತೆ ನಮಗೆ. ಕೈಸಿ ಜಾಕೆಟ್ ಹಾಕೊಂಡು ಈ ಹೆವಿ ಬಿಸಿಲಲ್ಲಿ ಫೈನಲಿ ಇದ್ರೆ ನೆಮ್ಮದಿಯಾಗಿರಬೇಕು ಅನ್ನೋ ಸಾಂಗ್ನ ಕಂಪ್ಲೀಟ್ ಮಾಡಿದ್ವಿ. ಇನ್ಸ್ಟಾಗ್ರಾಮಲ್ಲಿ ಅಪ್ಲೋಡ್ ಮಾಡಿರ್ತೀನಿ, ಸುದೀಪ್ ಸ್ಪೀಕ್ಸಲ್ಲಿ ಹೋಗಿ ಚೆಕ್ ಮಾಡಿ. ಆ್ಯಂಡ್ ಸಕ್ಕತ್ತಾಗಿ ಬಂದಿದೆ ಲುಕ್ಕು, ಔಟ್ಲುಕ್. ನೋಡೋಣ ವೀಡಿಯೋದಲ್ಲಿ ಹೆಂಗೆ ಬರುತ್ತೆ ಅಂತ. ಹೆಂಗೆ ಬಂತ ಡ್ಯಾನ್ಸು ಸಾಂಗ್ ಎಲ್ಲ? ಸಕ್ಕತ್ತ ಬಂತ? ಹೆಂಗೆ ಬಂತ ಕ್ಯಾಮ್ರಾಮ್ಯಾನ್?
ಸಾಂಗ್ ಚೆನ್ನಾಗಿದೆ. ಸಾಂಗ್ ಅಲ್ಲಪ್ಪ, ನಾವು ಮಾಡಿ ಡ್ಯಾನ್ಸ್ ಹೇಳಿದ್ ನಾನು. ಅದೇ ಚೆನ್ನಾಗಿದೆ. ಸಾಂಗ್ ಆಲ್ವೇಸ್ ಹಿಟ್ಟದು ನಮ್ಗೆ ಬೇಕು. ನಾವು ಡ್ಯಾನ್ಸ್ ಕೇಳಿದ್ರೆ ಸಾಂಗ್ ಹೇಳ್ತಾನೆ. 1000 out of 1000 ಸಾಂಗ್ ಇದೆ. ಸೆಲೋರಿಯ ಕಾರಲ್ಲಿ 3 ಮಹಾನ್ ವ್ಯಕ್ತಿಗಳು ಕೂಡ ಬಂದವ್ರೆ. ಅಂದ್ರೆ ದಂಡಪಿಂಡಗಳಲ್ಲ, ಮಹಾನ್ ವ್ಯಕ್ತಿಗಳು. ಏನಿದು? ಇಟ್ಕೊಂಡಿರಿ. ಅದ್ರ ಜೊತೆಗೆ ಐಟಮ್ಸ್ಗಳೆಲ್ಲ ತಿಂದವ್ರೆ. ನಾವು ಈ ಬಿಸಿಲಲ್ಲಿ ಸಕ್ಕ ಸುಸ್ತಾಗ್ಬಿಟ್ಟಿದೀವಿ. ಅದಕ್ಕೆ ನಮ್ಮ ಅಪ್ಪ ನನಗೋಸ್ಕರ ಒಂಚೂರು ಪೆಪ್ಸಿ ತಂದರೆ. ಈಗ ಕೋಲ್ಡ್ ಆಗಿರೋ ಜ್ಯೂಸ್ನ ಕುಡಿದು ಇನ್ನೊಂದು ಲೇಔಟ್ಗೆ ಹೋಗ್ಬಿಟ್ಟು ಇನ್ನೊಂದು ವಿಡಿಯೋ ಮಾಡಬೇಕು. ಆಯ್ತು ತೋರಿಸ್ರಿ ಆಂಟಿ. ಅಲ್ಲಿಂದ ಹೊರಟು ಇವಾಗ ಒಂದು ಲೇಔಟ್ ಬಂದಿದ್ದೀವಿ. ಈ ಲೇಔಟ್ ಅಲ್ಲಿ ಮಾಡ್ಬೇಕೋ ಬೇಡವೋ ಗೊತ್ತಿಲ್ಲ. ಆ ಕಡೆ ಲೇಔಟ್ ಒಂದಿತ್ತು, ಅದ್ರಲ್ಲಿ ಮಾಡಂಗಿರ್ಲಿಲ್ಲ. ಇವಾಗ ಜಸ್ಟ್ ಹಿಂಗೆ ಹೋಗ್ತಾ ಇದ್ದಾರೆ. ಇಲ್ಲಿ ಇದೊಂದು ಸಿಕ್ತು, ಚೆನ್ನಾಗಿದೆ ಅಂದ್ಬಿಟ್ಟು ಇಲ್ಲಿ ಮಾಡ್ತಾ ಇದೀವಿ. ನಮ್ಮಪ್ಪ ಅಲ್ಲಿ ಸಾಂಗ್ ಪ್ಲೇ ಮಾಡ್ತಾರೆ. ಅಪ್ಪ ಹೆಂಗೆ ಇದು ಯೂಟ್ಯೂಬ್ ಅಲ್ಲಿ ಕರೆದಿದ್ದು? ಅಪ್ಪ ಯೂಟ್ಯೂಬ್ ಅಲ್ಲಿ ವಾಯ್ಸ್ ಅಲ್ಲಿ ಹೆಂಗ್ ಕರೆದಿದ್ದು? ಮೋನಿಕಾ ಸಾಂಗ್ ಬಾರವಾ. ನಮ್ ಚೋಟ ಮರಿ ಮೋನಿಕಾ ಸಾಂಗ್ ಡ್ಯಾನ್ಸ್ ಮಾಡ್ತಾಳೆ. ಗೈಸ್ ಇಲ್ಲಿ ಲೇಔಟ್ ಬಂದ್ಬಿಟ್ಟು ಒಂದು ವಾಕಿಂಗ್ ಮಾಡ್ತಾರೆ ನಮ್ಮಮ್ಮ. ನೋಡಿ ಗುಳಮಟ್ಟೆ ಇಲ್ಲಿಂದ ನೋಡು, ಈ 2 ಕಲ್ಲು ಅಲ್ಲ, ಇಲ್ಲಿಂದ 2 ಕಲ್ಲಲ್ಲಿ ಹೋಗೋದು, ವಾಪಸ್ ಇಲ್ಲಿಂದ ಇಲ್ಲಿಗೆ ಬರೋದು ಅಷ್ಟೇ. ವಾಕಿಂಗ್ ಮುಗ್ದೋಗ್ಬಿಡುತ್ತೆ. ಏನಮ್ಮ ಶೂಟಿಂಗ್ ಮುಗಿತು, ಬಿಸ್ಕೆಟ್ ತಿಂತೀನಿ ನೋಡಿ. ಚಿರು ಇಲ್ಲಿ ಯಾಕೆ ಗೊತ್ತಾ, ಇಲ್ಲಿ ಸುದೀಪಣ್ಣ ಇಲ್ಲಿ ವಿಡಿಯೋ ಮಾಡೋಣ ಅಂತ. ಬಾರೋ. ಯಾಕೆ ಗೊತ್ತಾ, ಅವನು ಒಂದಿನ ಅವ್ರ ಹುಡುಗಿನ ಇಲ್ಲಿ ಕರ್ಕೊಂಡ್ ಬಂದಿದ್ದ. ಬಾ ಬನ್ನಿ ಕರ್ಕೊಂಡು ಹೋಗ್ತೀನಿ. ಬನ್ನಿಕ ನೋಡಕ್ಕಾಗ್ದೆ, ನಗಕ್ಕಾಗ್ದೆ, ಅಳಕ್ಕಾಗ್ದೆ, ಬಾಳಕ್ಕಾಗ್ದೆ, ಸಾಯಕ್ಕಾಗ್ದೆ, ಮರಿಯಕ್ಕಾಗ್ದೆ, ನನ್ ಬಾಳ್ಗಷ್ಟು ಬೆಂಕಿ ಹಾಕ. ಗಾಡಿ ಪಾರ್ಕ್ ಮಾಡಿ ನಾವು ನಮ್ಮ ಮನೆಗೆ ಬಂದ್ವಿ. ನಾವು ಅಲ್ಲಿಂದ ನಮ್ಮ ಮನೆಗೆ ಬಂದಿದ್ದೀವಿ ಹೊರತು ಅಲ್ಲಿಂದ ಮನೆಗೆ ಬಂದಿದ್ದೀವಿ. ಆದ್ರೆ ಅಲ್ಲಿಂದ ಇಲ್ಲಿವರೆಗೂ ಸಾಂಗ್ ಮಾತ್ರ ಸ್ಟಾಪ್ ಆಗಿಲ್ಲ. ನಾನ್ ಸ್ಟಾಪ್ ಸಾಂಗ್. ಆಫ್ ಮಾಡಿದ್ದೀನಿ. ನಾನು ಆಫ್ ಮಾಡಿದ್ದೀನಿ ಅಂತ ತೋರ್ಸ್ಕೊಳ್ಳೋಕೆ ಅಣ್ಣ ಆಫ್ ಮಾಡಿರೋದು ಈಗ. ಸೊ ಹೋಗ್ಬೇಕಾದ್ರೆ ಸ್ಟೈಲಾಗಿ ಹೋಗ್ತಾರೆ, ಬರ್ಬೇಕಾದ್ರೆ ನೋಡಿಲಿ ಅಲ್ಲ, ಅಷ್ಟು ದೊಡ್ಡ ಬ್ಯಾಗ್ ಇಟ್ಕೊಂಡ್ರು ಫೋನ್ ಇಂಪಾರ್ಟೆಂಟ್. ಫೋನ್ ಅಲ್ಲ, ಅಮ್ಮ ಇಂಪಾರ್ಟೆಂಟ್. ಅಣ್ಣ ನೋಡಿ, ನಂಬರ್ ಬೇಕಾ? ನಂಬರ್ ಕೊಡ್ಲಾ? ಅಲ್ಲ ಈ ತರ ಹೇಳಿನೇ ಅವ್ನು ತುಂಬಾ ಇಷ್ಟ ಆಗ್ತಿರೋದು ಎಲ್ರಿಗೂ. ಶಬಾಸ್ ಮ್ಯಾನ್, ಒಳ್ಳೆ ಪಾಯಿಂಟ್ ಹೊಡ್ತಿದ್ಯೋ. ಮೆಚ್ತೆ ಕಣಯ್ಯ ನಿನ್ನ, ಮೆಚ್ತೆ. ನನ್ನ ಜೊತೆ ಇದ್ದು ಕಲ್ತ್ಬಿಟ್ಟವನೇ, ಮೆಚ್ತೆ. ಸೂಪರ್. ಗೈಸ್ ಮನೆಗೆ ಬಂದು ಎಡಿಟಿಂಗ್ ಏನಿತ್ತು ಅದನ್ನೆಲ್ಲ ವರ್ಕ್ಸ್ ಮುಗಿಸಿ ಪೋಸ್ಟ್ ಮಾಡಿ ಈ ಕಡೆ ಬಂದ್ರೆ ನಮ್ಮ ಅಪ್ಪ ಇವಾಗ ಚಿಕನ್ ಸಾಂಬಾರ್ ಮಾಡ್ತಾರೆ. ಚಿಕನ್ ಸಾಂಬಾರ್ ಅಲ್ಲ, ಸಾರಿ, ಬಿರಿಯಾನಿ ಮಾಡ್ತಾರೆ. ಅಪ್ಪ ಅಮ್ಮನ ಹತ್ರ ಮಾಡಿಸ್ತೀನಂದೆ. ನಿಮ್ಮ ಅಮ್ಮ ಅಳ್ತಾಳ ಕಣ, ಅಮ್ಮ ಬಿರಿಯಾನಿ ಮಾಡ್ಬೇಕು ತಾನೆ? ನೋಡು, ಅಕಸ್ಮಾತ್ ನೀನ್ ಬಿರಿಯಾನಿ ಮಾಡಿಲ್ಲ ಅಂದ್ರೆ ಮತ್ತೆ ನಾನು ಚಿರು ಬಿರಿಯಾನಿ ಮಾಡ್ಬೇಕಾಗುತ್ತೆ. ಹೇಳು ಅಕ್ಕ, ನಾವು ಬಿರಿಯಾನಿ ಮಾಡ್ಬೇಕಾ? ಇಲ್ಲ ನೀವು ಮಾಡಿ ನೋಡಿ, ನೀವು ಬಿರಿಯಾನಿ ಮಾಡ್ತೀರಾ ಇಲ್ಲಾಂದ್ರೆ ನಾವು ಮಾಡಿ ನಿಮ್ನ ವಾಶ್ರೂಮಿಗೆ ಕಳಿಸ್ಲಾ? ಗೈಸ್ ಇಲ್ಲಿ ಬಿರಿಯಾನಿಗೆ ನಾವಪ್ಪ ತುಪ್ಪ ಹಾಕ್ಬಿಟ್ಟವ್ರೆ. ಹೇಳ್ಬೇಡ, ಮಮ್ಮಿ ತಿನ್ನಲ್ಲ. ನಾವಮ್ಮ ತುಪ್ಪ ಹಾಕಿದ್ರೆ ತಿನ್ನಲ್ಲ, ಅದಕ್ಕೆ ಹೇಳ್ಬೇಡ ಅಂತಾರೆ. ಹೇಳ್ತೀನಿ ಇರು. ಕಂಡಿಡ್ತಾಳ ನೋಡಂಗ. ಅದು ಅಡುಗೆ ಮನೆಗೆ ಬಂದ್ರೆ ಕಂಡು ಹಿಡಿತಾರೆ ಪಪ್ಪ. ಈ ಮಸಾಲೆ ಎಲ್ಲ ಹಾಕ್ದಾಗ ಹೋಗ್ಬಿಡುತ್ತೆ. ಹೇಳ ಮಮ್ಮಿಗೆ. ಗೈಸ್ ಇನ್ನೊಂದೇನಂದ್ರೆ, ಸೊ ಸಿಲ್ವರ್ ಪ್ಲೇ ಬಟನ್ ನಾನು ದೇವಸ್ಥಾನದಲ್ಲಿ ಓಪನ್ ಮಾಡಬೇಕು ಅಂತ ಇದ್ದೀನಿ. ಅಂಡ್ ಎಲ್ಲರನ್ನೂ ಲೈಕ್ ಇನ್ವೈಟ್ ಮಾಡಬೇಕು ಅಂತ ಇರೋದು ನಮ್ಮ ಸಬ್ಸ್ಕ್ರೈಬರ್ಸ್ ಜೊತೆ ಸಿಲ್ವರ್ ಪ್ಲೇ ಬಟನ್ ಓಪನ್ ಮಾಡಬೇಕು ಅಂತ ಹೇಳಿದ್ದೀನಲ್ಲ. ಸೊ ಬ್ಯಾಂಗ್ಳೂರಲ್ಲಿ ಒಂದು ಸೆಂಟರ್ ಆಫ್ ದಿ ಪ್ಲೇಸ್ ಯಾವ್ದಾದ್ರು ಒಂದು ಒಳ್ಳೆ ದೇವಸ್ಥಾನ, ಗಣೇಶನ ದೇವಸ್ಥಾನ ಇತ್ತು ಅಂದ್ರೆ ಹೇಳಿ. ಅಂದ್ರೆ ಲೈಕ್ ಸ್ಪೇಸ್ ಇರುವಂತದ್ದು ನಿಮಗೆ ಯಾವ್ದಾದ್ರು ಗೊತ್ತಿದ್ರೆ ಕಮೆಂಟ್ ಅಲ್ಲಿ ಇನ್ಫಾರ್ಮ್ ಮಾಡಿ. ಬೆಂಗಳೂರಲ್ಲಿ ಸೆಂಟರ್ ಇರಬೇಕು, ಲೈಕ್ ನಿಮ್ಗೂ ಬರೋ ಹತ್ರ ಇರಬೇಕು, ಒಂದು 10 ಸೆಂಟರ್ ಆಫ್ ದಿ ಇರೋ ತರ ಒಂದು ದೇವಸ್ಥಾನ ಯಾವ್ದಾದ್ರು. ಯಾಕಂದ್ರೆ ದೇವಸ್ಥಾನದಲ್ಲಿ ಓಪನ್ ಮಾಡ್ಬೇಕು ಅದನ್ನ. ಅದು ಆಸೆ ಇರೋದೇ ನಂಗೆ ದೇವಸ್ಥಾನದಲ್ಲಿ. ನನಗೂ ನಮ್ಮ ಅಮ್ಮಗೆಲ್ಲರಿಗೂ ಆಸೆ ಇರೋದೇ ದೇವಸ್ಥಾನದಲ್ಲಿ. ಇಲ್ಲ ಅಂದ್ರೆ ಗಣೇಶನ ದೇವಸ್ಥಾನ ಬಿಟ್ಟು ಕೂಡ ಒಂದು ಒಳ್ಳೆ ಸ್ಪೇಸ್ ಇರುವಂತ ಯಾವ್ದಾದ್ರು ಸೆಂಟರ್ ಆಫ್ ದಿ ದೇವಸ್ಥಾನ ಇದ್ರೆ ದಯವಿಟ್ಟು ಇನ್ಫಾರ್ಮ್ ಮಾಡಿ. ಅಂಡ್ ವಿಲ್ ಮೀಟ್ ಸೂನ್. ನಿಮ್ಮನ್ನ ನೋಡೋ ಭಾಗ್ಯ ನನಗೆ ಆದಷ್ಟು ಬೇಗ ಬರ್ತಿದೆ.
ಸೊ ವಿಲ್ ಮೀಟ್ ಸೂನ್. ಆದರೆ ಕನ್ಫ್ಯೂಷನಲ್ಲಿದ್ದೀನಿ, ಬ್ಯಾಂಗ್ಳೂರಲ್ಲಿ ಎಲ್ಲಿ ಯಾವ ದೇವಸ್ಥಾನದಲ್ಲಿ ಹೋಗಿ ಓಪನ್ ಮಾಡಬೇಕು ಅಂತ ಯೋಚನೆ ಮಾಡ್ತಾ ಇದ್ದೀನಿ. ಆ್ಯಂಡ್ ನೀವು ಬಂದರೆ ನಿಮಗೆ ಸ್ಪೇಸ್ ಇರೋವಂಥದ್ದು ಕೂಡ ಯೋಚನೆ ಮಾಡ್ತಾ ಇದ್ದೀನಿ. ಕಾಮೆಂಟ್ ಹಾಕಿ ಯಾವ ದೇವಸ್ಥಾನ ಅಂತ ಕಾಮೆಂಟ್ ಹಾಕಿ, ನೋಡ್ತೀನಿ ಸುತ್ತಮುತ್ತ ನೋಡ್ಬಿಟ್ಟು ಇಫ್ ಅಕಸ್ಮಾತ್ ಕನ್ಫರ್ಮ್ ಆಯಿತು ಅಂದರೆ ಖಂಡಿತ ನಿಮಗೆ ಇನ್ಫಾರ್ಮ್ ಮಾಡ್ತೀನಿ. ಆ್ಯಂಡ್ ಸೂನ್ ಸಿಲ್ವರ್ ಪ್ಲೇ ಬಟನ್ ನಿಮ್ಮ ಜೊತೆಲೇ ಓಪನ್ ಮಾಡಬೇಕು ಅಂತ ಆಸೆ ಇರೋದು ನನಗೆ. ಆದಷ್ಟು ಬೇಗ ಈ ಒಂದು ಸಿಲ್ವರ್ ಪ್ಲೇ ಬಟನ್ನ ಓಪನ್ ಮಾಡಿ ನಿಮ್ಮನ್ನೆಲ್ಲರನ್ನೂ ಮೀಟ್ ಮಾಡಬೇಕು ಅಂತ ಇದ್ದೀನಿ. ಸೊ ಯಾ ಅಷ್ಟೇ. ಮಧ್ಯಾಹ್ನ ಊಟ ಮಾಡಿರ, ಅದಕ್ಕೆ ಇದೊಂದು ಬನ್ ತಿಂತಾ ಇದ್ದೀನಿ. ಬನ್ ಇದೇನಿದು ಮೂನ್ ಫೀಲ್ಡ್ಸ್ ಅಂತ, ಚೆನ್ನಾಗೈತೆ ಮಾತ್ರ. ಡಿಮಾರ್ಟ್ಗೆ ಹೋದಾಗೆಲ್ಲ ತಗೋತಾ ಇರ್ತೀನಿ, ಸಖತ್ತೈತೆ. ನಾ ಅಪ್ಪನ ಸ್ಟೈಲ್ ನೋಡಿ, ಈ ಕಡೆ ಬಿರಿಯಾನಿ ಮಾಡ್ತಿರೋದು, ಈ ಕಡೆ ಡ್ರಿಂಕ್ಸ್ ಹಾಕೊಂಡಿರೋದು. ಕರೆಕ್ಟಾಗಿ ರೀಲ್ಸ್ ನೋಡ್ತಾ ಇಲ್ಲ, ಅಲ್ಲಿ ಬಿರಿಯಾನಿ ಇಂಪಾರ್ಟೆಂಟು. ಬಿರಿಯಾನಿ ಮಾಡ್ತಿದ್ದು ಗೊತ್ತಾಯ್ತು ಅಮ್ಮ. ನಾನು ರೀಲ್ಸ್ ಇಂಪಾರ್ಟೆಂಟ್ ಅಲ್ಲಮ್ಮ, ಬಿರಿಯಾನಿ ಇಂಪಾರ್ಟೆಂಟ್ ನಮ್ಮ ಅಪ್ಪಂಗೆ. ನಮ್ಮಮ್ಮ ನಾನ್ ಚಿಕ್ಕ ವಯಸ್ಸಲ್ಲಿ ಹೆಂಗಿದ್ದೆ ಅಂತ ಹೇಳ್ತವ್ರೆ. ನಾನ್ ಚಿಕ್ಕ ವಯಸ್ಸಲ್ಲಿ ಇದ್ದಾಗ ಈಗ್ಲೂ ನೆನಪೈತೆ ಗೈಸ್. ನಮ್ಮ ಅಮ್ಮ ಏನಾದ್ರು ಕೊತ್ತಂಬರಿ ಸೊಪ್ಪು ಏನೋ ತಗೊಂಬರಕ್ ಕಳ್ಸಿದ್ರೆ ನಾನು ಕೇಳ್ತಿದ್ದೆ, ನನ್ಗೊಂದು ಬಿಸ್ಕೆಟ್ ಕೊಡು ಅಂತ. ಸರಿ ಆಯ್ತು, ಅಂಗಡಿ ಹತ್ರಕ್ಕೆ ಹೋಗ್ಬಿಟ್ಟು ಬಿಸ್ಕೆಟ್ ತಗೋ. ಅಂಗಡಿ ಹತ್ರಕ್ಕೆ ಹೋಗ್ಬಿಟ್ಟು ನಾನು ಹೇಳ್ತೀನಿ, ಅಲ್ಲಿ ಉಮಕ್ಕ ಅಂತ ಇದು ಅವ್ರ ಆಂಟಿ ಇದ್ರು, ನಾನು ಹೇಳ್ತೀನಿ ಹೋಗು ಬಿಸ್ಕೆಟ್ ತಗೋ ಅಂತ ಹೇಳಿ ಇಲ್ಲಿಂದ ಕಳ್ಸೋದು. ಅಲ್ಲಿ ಹೋಗಿದ ತಕ್ಷಣ ಕೊತ್ತಂಬರಿ ಸೊಪ್ಪು ತಗೊಂಡ್ರೆ ಕೊಡ್ಬೇಡಿ. ಆಮೇಲೆ ಇನ್ನೂ ನೆನಪೈತೆ, ಆ ಕೊತ್ತಂಬರಿ ಸೊಪ್ಪನ್ನ ಮನೆ ತಂದ್ಬಿಟ್ಟು, ಇಲ್ಲ ನಂಗೆ ಬಿಸ್ಕೆಟ್ ಬೇಕೇ ಬೇಕು, ಇಲ್ಲಾಂದ್ರೆ ಇದನ್ನ ಎಸ್ಬಿಡ್ತೀನಿ ಅಂತ ಹೇಳ್ತಿದ್ದೆ. ಅಮ್ಮ ಎಸಿ ಅಂದ್ರು. ನಾನಿದ್ದವನ್ ಏನ್ ಮಾಡಿದೆ ಅಂದ್ರೆ, ಹಿಂದೆಗಡೆ ಯಾವ್ದು ವೇಸ್ಟ್ ಇರುತ್ತೋ ಅದನ್ನ ಹಿಂಗ್ ಗರದ್ಬಿಟ್ಟು ಮೋರಳಿಗೆ ಹಾಕ್ಬಿಟ್ಟಿದ್ದೆ. ಇನ್ನು ಅಕಸ್ಮಾತ್ ಕೊತ್ತಂಬರಿ ಸೊಪ್ಪನ್ನ ಮೋರಳಿಗೆ ಹಾಕ್ಬಿಟ್ಟಿದಂತ್ರು ಬೀಳ್ತಿತ್ತು ಎಟ್ಗಳು. ಆಮೇಲೆ ಇನ್ನೊಂದು ಇದು ತಗೋಬಂದ್ ಕಳಿಸನ್ಯ ಒಂದ್ ವಸ್ತುನ ತಂದಿಲ್ಲ ಅಂದ್ರೆ, ಇವನು ಬಿಸ್ಕೆಟ್ ಕೊಡ್ಸಿಲ್ಲ ಅಂದ್ರೆ ಅದನ್ನ ತಗೊಂಡು ಮತ್ತೆ ವಾಪಸ್ ಅಂಗಡಿಗೆ ಕೊಡ್ತಿದ್ದ ನನ್ ಮಗ. ಅಮ್ಮ ನಾನ್ ಚಿಕ್ಕ ವಯಸ್ಸಲ್ಲಿ ಏನ್ ಮಾಡ್ತಿದ್ದಮ್ಮ? ಅಯ್ಯೋ ನನ್ ಮಗ ಅಮ್ಮ ಏನೇನ್ ಮಾಡ್ತಿದ್ದಮ್ಮ? ನನ್ ಮಗ ಅಂದ್ರೆ ಭಯಂಕರ. ನಮ್ಮ ಎಷ್ಟು ಸಾಫ್ಟ್ ಆಗವನೆ, ಅವಾಗ ಅಷ್ಟು ತೀಟೆ, ಅಷ್ಟು ವರ್ಕ್ ನನ್ ಮಗ. ಇಲ್ಲಮ್ಮ ಆತರ ಏನಿಲ್ಲಮ್ಮ, ಮುದ್ದಾಗಿದ್ದೆ ಅಮ್ಮ ಅವಾಗ. ಏನ್ ಮುದ್ದು ತೆಗೆದು ಬಾರ್ಸ್ ಬರ್ತಾ ಇದ್ದಲ್ಲ ಎಲ್ಲಾರ್ಗು. ನಮ್ಮಮ್ಮ ಹೊಡಿತಿದ್ರು ಯಪ್ಪ. ವಯರು, ಬಾಚಿಣಿಗೆ, ಬೆಲ್ಟು, ಕೈಲಿ ಎಷ್ಟು ಹೊಡಿತಿದ್ರು ಗೊತ್ತಾ? ಸರಿಕೆ ನಮ್ಮ ಅಪ್ಪ ಕಮ್ಮಿ ಹೊಡಿತಿದ್ರು, ನಮ್ಮಮ್ಮ ಡೈಲಿ ಒದೆಗಳು. ಯಾಕೆಂದ್ರೆ ಡೈಲಿ ಅವನು ಹಿಡ್ದಿದ್ದೆ ಅಟ. ನಮ್ಮ ಮನೇಲಿ ಹುಡುಗಿರಿದ್ರು, ನಮ್ಮ ಪಾಪ ನಮ್ಮ ಅಪ್ಪ ಹೊಡ್ತಿದ್ ಲಾಸ್ಟ್ ನೆನಪೈತೆ, 7ನೇ ಕ್ಲಾಸಲ್ಲಿ ಪೈಪರ್ ಹೊಡ್ತಿದ್ರು. ಅದೇನಿಕೋ ಗೊತ್ತಿಲ್ಲ, ನನ್ ಪ್ರಕಾರ ಹಿಂಗ್ ಕೈ ತೋರ್ಸಿದ್ದೆ ಅನ್ಕೋತೀನಿ, ಬೆರಳು ತೋರ್ಸಿದ್ದೆ ನಮ್ಮ ಅಪ್ಪನಿಗೆ. ಹಂಗಲ್ಲ, ಏನ್ ಮಾಡ್ತೀಯಪ್ಪ, ಏನು ಹಿಂಗ್ ತೋರ್ಸ್ತದ್ಕೇನೆ, ಹಿಂಗ್ ತೋರ್ಸಿದ್ಕೆ ತಗೊಬಂದ್ರು ಬೆಲ್ಟ್, ಕೈ ತೋರ್ಸಿ ಬೆಲ್ಟ್ ತೋರ್ಸಿ ಪೈಡ್ ಅಂತ ಪೈಪಲ್ಲಿ ಹೊಡೆದಿದ್ರು. ಅದೇ ಲಾಸ್ಟ್ ನಮ್ಮ ಅಪ್ಪ ಹೊಡೆದಿದ್ದು, ಇನ್ನು ಹೊಡಿಲಿಲ್ಲ ನನಗೆ. ಈಗ್ಲೂ ನಮ್ಮಮ್ಮ ನನ್ಗೆ ಹೊಡಿತಾರೆ. ಆಮೇಲೆ ನಾವು ನಮ್ಮಮ್ಮ ಎಲ್ಲ ಅಮ್ಮ ಮುಗಿಸಿದಾರ ಕಿತ್ತಾಡ್ತಿರ್ತೀವಿ. ಬರೀ ಫೈಟ್ ನಂದು ನಮ್ಮ ಮುಂದೆ. ಯಾವ ತರ ಫೈಟ್ ಗೊತ್ತಾ? ಅಮ್ಮ ಫೈಟ್ ಮಾಡೋ ಹೈ. ಈಗ ನನ್ನ ವಯಸ್ಸಾಯ್ತು, ಚಿಕ್ಕ ವಯಸ್ಸು ನೋಡಿದ್ವಿ. ಬರೋ ಅದೇನೋ ಗೊತ್ತಿಲ್ಲ, ನಮ್ಮ ಅಮ್ಮಂಗೆ ಕೆನ್ನೆ ಸಿಕ್ಕರೆ ಟಪ 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 ಅಂತ ಬರ್ಸುತ್ತೆ. ಇನ್ನೊಂದು ಈ ತುಟಿ ಅಮ್ಮ ಐರಿ ನಿಮಿಷ, ಇದು ತುಟಿ ಅನ್ಕೊಳ್ಳಿ ಗೈಸ್, ಐರಿ ನಿಮಿಷ, ಇದು ತುಟಿ ಅನ್ಕೊಳ್ಳಿ ಓಕೆನಾ? ಇಲ್ಲಿ ಇದು ತುಟಿ ಅನ್ಕೊಳ್ಳಿ, ಹಿಂಗಿರ್ತದ ನಮ್ಮಮ್ಮ ಹಿಂಗೆ ಹೊಡೆದು ಹೊಡಿತಮ್ಮ. ಪಾಸ್ ಮಾಡ್ ಗೈಸ್. ಇವಾಗ ನಾನು ಅಮ್ಮ ಅಪ್ಪ ಎಲ್ಲ ಏನ್ ಡಿಸೈಡ್ ಮಾಡಿದೀವಿ ಅಂದ್ರೆ, ನಮ್ಮ ಚಿರಂತನ ನಿಮಾನ್ಸ್ಗೆ ಸೇರ್ಸ್ಬೇಕಂತ ಇದೀವಿ. ನಿಮಾನ್ಸ್ ಸೇರ್ಸ್ಬೇಕಂತ ಇದೀವಿ. ಅದಕ್ಕೆ ಇವಾಗ ನಿನ್ನ ನಿಮಾನ್ಸ್ ಸೇರ್ಸ್ಬೇಕಂತ ಇದೀನಿ. ಓಕೆ, ನಾಳೆ ಹೋಗೋಣ ನಿಮಾನ್ಸಿಗೆ, ಅಡ್ಮಿಷನ್ ಮಾಡಿಸ್ಬಿಟ್ಟು ಚೆನ್ನಾಗಿ ಟ್ಯಾಲೆಂಟ್ ಇದೆ. ಸೊ ನಿಮ್ಮನ್ಸಲ್ಲಿ ಇರೋ ಪೇಷಂಟ್ಸ್ ಇರ್ತಾರಲ್ಲ, ಅವ್ರಿಗೆ ನೀನು ಕಮ್ಮಿ ಆಗುತ್ತೆ ಅಂತ ಹೇಳಿ, ಅದಕ್ಕೋಸ್ಕರ ಅಂದ್ರೆ ಹುಚ್ಚಿರೋರ್ನ ಕರ್ಕೊಂಡು ಹೋದ್ರೆ ಹುಚ್ಚು ಕಮ್ಮಿ ಆಗುತ್ತಂತೆ. ಏನಕ್ಕೆ ನಮ್ಮ ಚಿರುನ ನಿಮಾನ್ಸ್ ಸೇರ್ಸ್ಬೇಕಂದ್ರೆ, ಅವನು ಸಾಂಗ್ಗೆ ತುಂಬಾ ಅಡಿಕ್ಟ್ ಆಗ್ಬಿಟ್ಟವನೆ. ಒಂದು ಪ್ರೇಮಿಗಾಗಿ ಕುಂತ್ರು ಅದೇ, ನಿಂತ್ರು ಅದೇ, ಮಲ್ಕೊಂಡ್ರು, ವಾಶ್ರೂಮ್ ಹೋದ್ರು ಅದೇ, ಎಲ್ಲದಕ್ಕೂ ಆ ಮೋಡದಿಂದ ಅಂತ ಹಾಕ್ಬಿಡ್ತಾನೆ. ಅದಕ್ಕೆ ನಿಮಾನ್ಸು ಸೇರ್ಸ್ಬೇಕಂತ ಇದೀನಿ. ಹಂಗೆ ನೀವ್ ಹೇಳಿ, ನಿಮಾನ್ಸು ಸೇರ್ಸೋದ್ ಬೇಡ ಅನ್ಬಿಟ್ಟು. ಪಕ್ಕ ಸೇರಿಸ್ತೀನೋ? ನನ್ನ ಬ್ಲಾಗ್ ಕಂಟೆಂಟ್ ಇವತ್ತಿದೆ.
ಚಿರುನ ನಿಮ್ಮ ಮನ್ಸು ಸೇರ್ಸೋ ಪ್ಲಾನು. ನಾನೇ ಚಿರಂತನ್ ಜೊತೆ ಎಷ್ಟು ಸಲ ನೋಡೇನೆ ಅಂತ ಇವತ್ತು ಕೇಳ್ಬಿಡು. ಇವತ್ತು ಟೋಟಲ್ ಎಷ್ಟು ಸರಿ ನೋಡಿದ್ಯಾ? ಒಂದೇ ಸಾಂಗ್ನ ಎಷ್ಟು ಸಲ ಕೇಳಿದ್ಯಾ? ಹಾ, 7 ಸರಿ. ಕರೆಕ್ಟಾಗಿ ಹೇಳ್ಬೇಕು. ಫಸ್ಟ್ ಬಂದೆ ಕೇಳಿಸ್ಕೊಂಡೆ ಹೋದೆ, ಮತ್ತೆ ಬಂದೆ ಎಷ್ಟ್ ಕೇಳಿಸ್ಕೊಂಡೆ ಸಲ ಹೋದೆ? ಮನೇಲಿ ಎಷ್ಟು ಸಲ ಕೇಳ್ಕೊಂತೀಯ? ಇಯರ್ಫೋನ್ ಅಲ್ಲಿ ಎಷ್ಟು ಸಲ ಕೇಳಿಸ್ಕೊತೀಯ? 3 ಸರಿ ಇಲ್ಲಿ ಕೇಳಿಸ್ಕೊಂಡ. ಯಾಕೋ 10 ಸಲ ಕೇಳ್ಕೊಂಡಿದ್ಯಾ? ಆತ ಹಾಕಿದ್ದೆ ಹಾಕೋದು ಬರ್ಬೇಕಾದ್ರೆ ಬೈಕ್ ಗೈಸ್ ಇವ್ನು ಹೆಂಗಂದ್ರೆ ಇದು ಲೈಟ್ ಇಲ್ವಾ, ಸ್ಪೀಕರ್ ಹಿಂಗ್ ಕೊಟ್ಬಿಟ್ಟಿದೀವಿ ಹಿಡ್ಕತ ನಿಂಗೆ. ಈ ಸ್ಪೀಕರು ಅವ್ನ್ ಕಿವಿಗೆ ಹಿಂಗಿರುತ್ತೆ. ಸಾಂಗ್ ಪ್ಲೇ ಆ ಮೋಡದಿಂದ ಪ್ಲೇ ಮಾಡೋ. ಬಂದೆ ಅಣ್ಣ. ಮತ್ತೊಂಚೂರು ಗ್ಯಾಪ್ ಕೊಟ್ಬಿಟ್ರೆ ಆ ಮೋಡದಿಂದ. ಏನು ಚಿರಂತನ್? ಅಯ್ಯೋ ದೇವ್ರೇ. ಇಲ್ಲ ಆಂಟಿ, ಏನೋ ಆನ್ ಮಾಡ್ಬಿಟ್ಟು ಇಕ್ಕಿದ್ದೆ. ಸುದೀಪಣ್ಣ ಕರೆ, ಸುದೀಪಣ್ಣ ಹೋಮ್ವರ್ಕ್ ಎಲ್ಲ ಆಯ್ತಲ್ಲಪ್ಪ? ಹೋಮ್ವರ್ಕ್ ಎಲ್ಲ ಮಾಡಿದ್ಯಾ? ಓದ್ಕೊಂಡ? ಏನ್ ಓದ್ಕೊಂಡೆ? ಎಲ್ಲ ಓದ್ದೆ. ಏನ್ ಓದ್ದೆ? ಓದಿರೋದು. ವಾಟ್ ಈಸ್ ಸೈನ್ಸ್? ವಾಟ್ ಈಸ್ ಸೈನ್ಸ್? ವಾಟ್ ಈಸ್ ಸೋಷಲ್? ಸಮಾಜ ಎಲ್ಲ ಕೇಳ್ತಾರೆ ಚಿರಂತ ಎಷ್ಟನೇ ಕ್ಲಾಸ್ ಅಂತ. 10th. ಚಿರನ್ 10th ಸ್ಟ್ಯಾಂಡರ್ಡ್ ಗೈಸ್. ಅವನ್ನ ನಿಮ್ಮ ಮನ್ಸು ಸೇರಿಸ್ತಾ ಇದೀವಿ. ಥ್ಯಾಂಕ್ ಯು ಯಾರು ನಾಳೆ ಶೀಘ್ರದಲ್ಲೇ ಅಡ್ಮಿಷನ್ ಮಾಡಿಸ್ಬಿಟ್ಟು ಕರ್ಕೊಂಡು ಹೋಗ್ತೀವಿ. ಆಯ್, ನಾನು ಅವನ ಜೊತೆ ಇರ್ತೀನಪ್ಪ. ಅಮ್ಮ ಅವನ ಜೊತೆ ಯಾಕಿರ್ತೀಯಮ್ಮ? ಅವ್ನ ಪಕ್ಕದಲ್ಲಿ ನೀನು ಹೋಗ್ಬಿಡಮ್ಮ. ಮಮ್ಮಿನ ಕಳ್ಸ್ಬೇಡ. ಇಬ್ರು ಸಖತ್ ಇರ್ತೀನಿ. ಪಕ್ಕದ ವಾರ್ಡಲ್ಲಿ ಇವ್ರಿಬ್ರು ಹಾಕ್ಬಿಡ. ಪಕ್ಕದ ವಾರ್ಡಲ್ಲಿ ಓಕೆ. ಅಲ್ಲಿ ಡಾಕ್ಟರ್ ಏನ್ ಗೊತ್ತಾ, ನಾವ್ ಪಕ್ಕದ ವಾರ್ಡಲ್ಲಿ ನಮ್ದಾದ್ರೆ ನಾರ್ಮಲ್ ಮೆಂಟಲ್ ಕೇಸು, ನಿಮ್ದು ಅಲ್ಟ್ರಾ ಮೆಂಟಲ್ ಕೇಸು. ಪಕ್ಕದ ವಾರ್ಡಲ್ಲಿ ಡಾಕ್ಟರ್ ಹೇಳ್ತಾರೆ, ಅವ್ರು ನೋಡ್ಕೊಂಡಿರ್ತೀವಿ ನಾನು ಅಪ್ಪ. ನಾನೆಲ್ಲಪ್ಪ ಹಿಂಗ್ ಸ್ಪೀಕರ್ ಹಚ್ಕೊಂಡು ಹೋಯ್ತಾ ಇದ್ದೆ. ಮೋಡದಿ ಅಂತ ಯಾವ ತರ ಹೋಗಿದ್ದೀನಿ ಹೇಳು. ಒಂದು ಹಾಡು 10 ಸಲ ಕೇಳಿದ್ವಿ. ಅಷ್ಟೇ ಸೇರಿಸ್ಬಿಡ್ತೀವಿ ಗೈಸ್ ಅಷ್ಟೇ. ಫೈನಲಿ ಇವತ್ತಿನ ವಿಡಿಯೋ ನಿಮ್ಗೆ ಇಷ್ಟ ಆಗಿದೆ ಅನ್ಕೋತೀನಿ. ಇಷ್ಟ ಇದ್ದಿದ್ದು ಅಂಡ್ ಸಿಲ್ವರ್ ಪ್ಲೇ ಬಟನ್ ಬಗ್ಗೆ ನನಗೆ ಒಂಚೂರು ಅಪ್ಡೇಟ್ ಕೊಡಿ. ಸೂನ್ ನಾನು ಆ ಸಿಲ್ವರ್ ಪ್ಲೇ ಬಟನ್ ಓಪನ್ ಮಾಡಲೇಬೇಕು. ಬಂದು 1 ತಿಂಗಳಾಗಿದೆ, ಇನ್ನೂ ಓಪನ್ ಮಾಡಿಲ್ಲ. ಸೊ ಕನ್ಫ್ಯೂಷನ್ ಅಲ್ಲಿ ಇದೀನಿ, ಅದಕ್ಕೋಸ್ಕರ ಅಷ್ಟೇ ಓಪನ್ ಆಗ್ತಿಲ್ಲ, ಓಪನ್ ಮಾಡ್ತಾ ಇಲ್ಲ. ಸೊ ನೋಡುವ ಏನಾಗುತ್ತೆ ಅಂತ. ಸೊ ವಿಡಿಯೋ ಇಷ್ಟ ಆಗಿದೆ ಅನ್ಕೋತೀನಿ. ವಿಡಿಯೋ ಇಷ್ಟ ಲೈಕ್ ಮಾಡ್ಕೊಂಡು ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡ್ಕೊಂಡು ನೆಕ್ಸ್ಟ್ ವೀಡಿಯೋ ಸಿಗುವ ಅಂತ ಹೇಳ್ತಾ ಅಲ್ಲಿವರೆಗೂ ಟೇಕ್ ಕೇರ್, ಕೀಪ್ ಸಪೋರ್ಟಿಂಗ್, ಲವ್ ಯು ಆಲ್, ಮಚ್ ಲವ್ ಗೈಸ್. ಥ್ಯಾಂಕ್ಸ್ ಫಾರ್ ವಾಚಿಂಗ್. ಬಾಯ್.